ನಮಸ್ಕಾರ ಭದ್ರಾವತಿಯ ಮಹಾಜನರೇ, ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ಯಾವ ಮಟ್ಟದ ಕೋಣ ಇದೆ. ಭದ್ರಾವತಿಯ ಇತಿಹಾಸದಲ್ಲೇ ಈ ಥರ ಕೋಣ ಯಾರೂ ನೋಡಿಲ್ಲ ಬಿಡಿ. ಇದು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ನಮ್ಮ ಕೋಣ ಎಲ್ಲಿದೆ ಅಂದರೆ ಸ್ನೇಹಿತರೆ, ಅಳದಮಕೆರೆಯಲ್ಲಿ ಇವತ್ತಿನ ದಿನ 2 ಆನೆ ಹತ್ತಿರದ ಕೋಣಗಳನ್ನು ತಂದಿದ್ದಾರೆ. ತಾವು ಇದನ್ನು ನೋಡಬೇಕಂದ್ರೆ ಅಳದಮಕೆರೆಗೆ ತಕ್ಷಣ ಬೇಗ ಬಂದರೆ ಸಿಗತ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಈ ಕೋಣ ನೋಡಲು ತಾವು ಬೇಗ ಬರಬೇಕು. ಈ ಒಂದು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈಗ ಗಣೇಶ್ ಅವರು ಸಹ ಈ ಕೋಣಗಳನ್ನು ನೋಡಲು ಆಗಮಿಸಿದ್ದಾರೆ. ಕೋಣ ನೋಡಲು ಈಗ 2 ಬ್ರದರ್ಸ್ ಅಂತಾನೆ ಹೇಳ್ಬೋದು. ಒಂದು ಕಡೆ ಗಣೇಶು, ಒಂದು ಕಡೆ ಬಸವ ಅವರು, ಇಬ್ಬರು ಸಹ. ಒಂದು ಕಡೆ ಗಣೇಶ್ ಅವರು ಇದ್ದಾರೆ, ಒಂದು ಕಡೆ ಬಸವ ಅವರು ಇದ್ದಾರೆ. ಇಬ್ಬರು ಸಹ ಈ ಕೋಣ ದಾರವನ್ನು ಹಿಡ್ಕೊಂಡಿದ್ದಾರೆ. ಸ್ನೇಹಿತರೆ, ಬಹಳ ಮಹಾ ಆನೆ ಆಕಾರದ ಈ ಕೋಣನ ಭದ್ರಾವತಿಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಂದಿದ್ದಾರೆ. ಮಾಡ್ತಾ ಇದೀವಿ. ಮೇನಿದು ಮೇಲೆ ಕಟ್ಟಿಲ್ಲಲ್ಲ ಅವರು. ಭದ್ರಾವತಿಯ ಸಮಸ್ತ ನಾಗರಿಕರೇ, ನಿಮಗೊಂದು ವಿಶೇಷವಾದ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮತ್ತು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಅಳದಮಕೆರೆಯಲ್ಲಿ ಮಹಾಕೋಣಗಳನ್ನು ತಂದಿದ್ದಾರೆ. ಹಬ್ಬದ ಸ್ಪೆಷಲ್ಲು, ಹಬ್ಬಕ್ಕೋಸ್ಕರ. ತಾವು ಯಾವತ್ತೂ ನೋಡಿಲ್ಲ ಈ ಥರ ಈ ಒಂದು ಮಹಾ ಹತ್ತಿರದ ಕೋಣಗಳನ್ನು ಭದ್ರಾವತಿಯ ಹಬ್ಬದ ಸ್ಪೆಷಲ್ ಆಗಿ ತಂದಿದ್ದಾರೆ ಹಬ್ಬಕ್ಕೋಸ್ಕರ. ಬಹಳನೇ ಹೆವಿ ಈ ತರ ಕೋಣ ಭದ್ರಾವತಿಯಲ್ಲಿ ಯಾವತ್ತೂ ನೋಡಲಿಲ್ಲ. ಅಷ್ಟು ಮಹಾ ಕೋಣಗಳನ್ನು ತಂದಿದ್ದಾರೆ. ಹಬ್ಬದ ಪ್ರಯುಕ್ತ ತಂದಿರುವ ಈ ಕೋಣಗಳು ವಿಶೇಷವಾಗಿ ಈಗ ಈ ಕೋಣಗಳನ್ನು ನೋಡಲು ನಮ್ಮ ಭದ್ರಾವತಿಯ ಶಾಸಕರ ಮಗನೂ ಸಹ ಆಗಮಿಸಿದ್ದಾರೆ. ಅವರು ಸಹ ನೋಡಲು ಬಂದಿದ್ದಾರೆ. ಇಲ್ಲಿ ವಿಶೇಷವಾದ ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟು ಮಹಾಕೋಣಗಳು ಯಾವತ್ತೂ ಯಾರೂ ನೋಡಲಿಲ್ಲ. ಹೆವಿ ಕೋಣ.